ಅಧಿಕಾರಿಗಳಿಗೆ ಸರ್ಕಾರ ಕಾನೂನಂತ ಕಾನೂನು ಮತಾಕಿ ಮತಾಕಿ ಅಕ್ರಮವಾಗಿ ಕದಿ ಮಾಡತಕ್ಕಂಥ ಅಧಿಕಾರಿಗಳಿಗೆ ಅಕ್ರಮವಾಗಿ ಲೂಟಿ ಮಾಡತಕ್ಕಂಥ ಅಧಿಕಾರಿಗಳಿಗೆ ತಾಲೂಕು ಕಚೇರಿಯವರು ಕೂಡ ಮೆರವಣಿಗೆ ಬಂದಿದ್ದು ನಮ್ಮ ಇವತ್ತಿನ ಪ್ರತಿಭಟನೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವನ್ನು ಅಕ್ರಮವಾಗಿ ಮಾಡತಕ್ಕಂಥ ತಾಲೂಕಿನಲ್ಲಿ ಲೂಟಿಯನ್ನು ವಿರೋಧಿಸಿ ಇವತ್ತು ಮೆರವಣಿಗೆ ಬಂದಿದ್ದೇವೆ. ಇವತ್ತಿನ ಪ್ರತಿಭಟನೆಯ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಯಾರ ಬಳಿ ಹೋಗಿ ನಾವು ಇದನ್ನ ಪ್ರತಿಭಟನೆಯ ಮೂಲಕ ಈ ಜನರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡು ನಮ್ಮ KGF ತಾಲೂಕು ಕಚೇರಿ ಮುಂದೆ ಇವತ್ತು ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ವಿಷಯದ ಬಗ್ಗೆ ಅನೇಕ ದಲಿತ ಪರ ಸಂಘಟನೆಗಳು, ಬೇರೆ ಬೇರೆ ಮುಖಂಡರುಗಳು ಎಲ್ಲರೂ ಕೂಡ ಈ ವಿಷಯಗಳನ್ನ ಸಾರ್ವಜನಿಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನು ಬಾಲಕೃಷ್ಣಣ್ಣವರು ಮಾತಾಡಿದ್ವಿ, ಇದು ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ನಮ್ಮ ಜೊತೆಲಿ ಯಾವ ರೀತಿ ನಮ್ಮೆಲ್ಲರ ಒಟ್ಟಿಗೆ NDA ಅವ್ರನ್ನ ಕರ್ಕೊಂಡು ಅವ್ರ ಸಮಾಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಹೇಗೆ ರೂಪಿಸ್ಬೇಕು ಅಂತೇಳಿ ಅನೇಕ ಸಾರಿ ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ಬಂಧುಗಳೇ, ನಿಮ್ಗೆಲ್ಲರಿಗೂ ನಾನು ತಿಳಿಸೋದಿಷ್ಟೇ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡ್ತೇವೆ ಹೊರತು ಯಾರ ವಿರುದ್ಧವಾಗಿ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮತ್ತು ಒಂದು ಸಂಸ್ಕಾರ. ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ದಿನನಿತ್ಯ ನೀವು ನೋಡ್ತಾ ಇದ್ದೀರಿ. ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆನೇ ಇವತ್ತು ಆರೋಪ ಬಂದಿರತಕ್ಕಂಥದ್ದು ಮೈಸೂರಿನ ಮೂಡ ಹಗರಣ. ಅದು ನ್ಯಾಯಾಲಯದಲ್ಲಿ ಇದೆ. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗುದಿಲ್ಲ. ಅದೇನ್ ತೀರ್ಪಾಗುತ್ತೋ ಎಲ್ಲರಿಗೂ ತಮ್ಗೆ ಗೊತ್ತಾಗತ್ತೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತೇಳಿ ಅಲ್ಲಿನ ನಿಗಮದ ಅಧ್ಯಕ್ಷರು ಆರ್ ಅಶೋಕರು ಮತ್ತೆ ನಮ್ಮ ಮೇಲ್ಮನೆಯ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಕೇಳಿದ ಪ್ರಶ್ನೆಗೆ ಅವರ ಉತ್ತರ 187 ಕೋಟಿ ಅಲ್ಲ, ಬರೀ 87 ಕೋಟಿ ರೂಪಾಯಿ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಸದನದಲ್ಲಿ ಅವರು ಒಪ್ಕೊಳ್ತಾರೆ. ಆನ್ ರೆಕಾರ್ಡ್ ಆಗಿದೆ ಸದನದಲ್ಲಿ. ಹಾಗಾದ್ರೆ ಯಾವ ಬುಡಕಟ್ಟು ಜನಾಂಗವನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಮಾಡಿದ್ದಾರೆ ನಮ್ಮ ಪಕ್ಷದವರು ಅನ್ನುವಂಥದ್ದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಇದು ಆರೋಪ ಸಾಬೀತಾದಂಗ ತಾನೆ, ಮುಖ್ಯಮಂತ್ರಿಗಳೇ ಒಪ್ಕೊಂಡಿದಾರಲ್ವಾ? ಅದರ ಜೊತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಅವರ ಅಭಿವೃದ್ಧಿಗೋಸ್ಕರ ಕ್ರಿಯಾ ಯೋಜನೆ ಮೂಲಕ 24.5% ಹಣವನ್ನ ಈ ರಾಜ್ಯದಲ್ಲಿರ್ತಕ್ಕಂಥ ಆ ಜನಾಂಗವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮೀಸಲಿಟ್ಟಂತ ಹಣವನ್ನ ಸುಮಾರು 25,000 ಕೋಟಿ ಹಣ, ಈ ಹಣವನ್ನ ಯಾವುದಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ? ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಹಣವನ್ನ ಅದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಚುನಾವಣೆ ಸಂದರ್ಭದಲ್ಲಿ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು, ಹಿಂದುಳಿದವರು, ಅವರಿಗೆಲ್ಲರಿಗೂ ಕೂಡ ಅಭಿವೃದ್ಧಿಯತ್ತ ರಕ್ಷಣೆ ಮಾಡುವುದೊಂದು ಒಂದೇ ಒಂದು ಪಕ್ಷ, ಅದು ಕಾಂಗ್ರೆಸ್ ಅಂತೇಳಿ ನೀವು ಚುನಾವಣೆ ಪ್ರಚಾರದಲ್ಲಿ ಹೋದ್ರಲ್ಲ. ಆದ್ರೆ ಚುನಾವಣೆ ನೀವು ಗೆದ್ದ ನಂತರ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಅವರ ಸಮಾಧಿ ಮೇಲೆ ಇವತ್ತು ಸರ್ಕಾರ ಮಾಡ್ತಾ ಇದ್ದೀರಿ. ದಲಿತರ ಸಮಾಧಿ ಮೇಲೆ ಸರ್ಕಾರ ಮಾಡ್ತಾ ಇದ್ದೀರಿ.
ದಲಿತರಿಗಿಟ್ಟಂತ ಇಟ್ಟಿರ್ತಕ್ಕಂಥ 25,000 ಕೋಟಿ ಹಣವನ್ನ ದುರುಪಯೋಗ ಮಾಡಿ ನಿಮ್ಮ ಪಕ್ಷ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಪಕ್ಷ 5 ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಈ ಪರಿಷ್ಠ ಜಾತಿ ಪರಿಷ್ಠ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಿ. ಅದಕ್ಕಾಗಿ ನಾವು ಇವತ್ತು ಸಾರ್ವಜನಿಕವಾಗಿ ಈ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂತ ಶಾಸಕರಿದಾರಲ್ಲ, ಅವರಿಗೆ ಮನವರಿಕೆ ಆಗಿದೆಯೋ ಗೊತ್ತಿಲ್ಲ. ನಾವು ಸೋಲನ್ನ ಸ್ವೀಕಾರ ಮಾಡಿದ್ದೇವೆ, ಹತಾಶರಾಗಿಲ್ಲ, ಅಸಹಾಯಕರಾಗಿಲ್ಲ. ಹೋರಾಟ ನಮ್ಮ ಹಕ್ಕು. ಇದು ಪ್ರಜೆಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್. ಅದರಲ್ಲಿ 300 ಎಕರೆ ಜಾಗವನ್ನ ಬೆಂಗಳೂರಿನ ಕಸವನ್ನ ತೆಗೆದುಕೊಂಡು ಹಾಕ್ಬೇಕು ಅಂತೇಳಿ ತಾಲೂಕು ಕಚೇರಿ ಒಳಗಡೆ ಕೂತಿರ್ತಕ್ಕಂಥ ತಹಸೀಲ್ದಾರು ಸೇರಿ ಈ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ನೀವೆಲ್ಲರೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ 300 ಎಕರೆ ಜಾಗ ಇದೆ ಅಂತೇಳಿ ನೀವೇ ತಾನೇ ಸರ್ಕಾರಕ್ಕೆ ವರದಿ ಕೊಟ್ಟಿರೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ಮೀಡಿಯಾದಲ್ಲಿ ಪತ್ರಿಕೆಯಲ್ಲಿ ನಾನು ನೋಡಿದೆ, ಇಲ್ಲ ಒಂದು ಸುತ್ತಿನ ಮಾತುಕತೆ ಆಗಿದೆ, ಇನ್ನೊಂದು ಉಳಿದು ನಿರ್ದೇಶನ ಆಗಲಿ ಆದೇಶ ಆಗಲಿ ನಮ್ಗೆ ಇನ್ನೂ ಯಾವುದು ಬಂದಿಲ್ಲ. ಅದು ಒಂದು ಸುತ್ತಿನ ಮಾತುಕತೆ ಆಗಿರೋದಂತೂ ನಿಜ. ಇಲ್ಲಿ 300 ಎಕರೆ ಜಾಗ ಇದೆ ಅಂತೇಳಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅದು ಆಗ್ತಾರ ಬಿಡ್ತಾರ ಗೊತ್ತಿಲ್ಲ, ಇನ್ನು ಆದೇಶ ಆಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನಮ್ಮವರೇ, ಇಲ್ಲಿ ಮಾಧ್ಯಮದ ಸ್ನೇಹಿತರು, ನಮ್ಮೂರವರು, ನಮ್ಮ ಪ್ರದೇಶದವರು, ಇಲ್ಲಿರ್ತಕ್ಕಂಥವ್ರೆ. ನೀವು ಕೂಡಂ ಹೋರಾಟ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದ್ರಿ. ಅವತ್ತು ಇದೇ ರೀತಿ ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ಸೇರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ. ಸೇವ್ ಕೆಜಿಎಫ್ ಅಂತೇಳಿ ಕೂಡಂ ಅಣು ತ್ಯಾಜ್ಯವನ್ನ ಇಲ್ಲಿ ತಂದಾಕ್ಬೇಕಂತೇಳಿ ಪ್ರಯತ್ನ ಮಾಡಿದ್ದು ನಿಜ. ಆದ್ರೆ ಆವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಈ ಕ್ಷೇತ್ರದ ಶಾಸಕರ ತಂದೆಯವರೇ ಆವಾಗ ಲೋಕಸಭಾ ಸದಸ್ಯರಾಗಿದ್ರು. ಅವತ್ತು ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ನಾವೆಲ್ಲರೂ ಹೋರಾಟ ಮಾಡಿದ ಪ್ರತಿಫಲ ಆ ಅಣು ತ್ಯಾಜ್ಯದ ಒಂದು ನಿಗಮದ ಒಬ್ಬ ಅಧಿಕಾರಿ ಬಂದು ಕೂಡಂ ತ್ಯಾಜ್ಯವನ್ನ ಈ ಕೆಜಿಎಫ್ ಅಲ್ಲಿ ಹಾಕ್ಬೇಕಂತ ಪ್ರಯತ್ನ ಪಟ್ಟಿದ್ದು ನಿಜ. ಆದ್ರೆ ನಿಮ್ಮ ಹೋರಾಟದ ಪ್ರತಿಫಲತೆ ನಾವು ಇದನ್ನು ಹಿಂತೆಗೆದುಕೊಂಡಿದ್ದೇವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದ ಮೂಲಕ ಕೊಡ್ತಾರೆ. ಇದು ಅಧಿಕೃತ ತಾನೆ? ಇಲಾಖೆಯ ಅಧಿಕೃತವಾದಂತ ಅಧಿಕಾರ ಈ ರೀತಿ ನಿಲ್ಲಿಸಿದಿವೆ ಅಂತ ಹೇಳಿದಾಗ ಮಾತ್ರ ನಾವು ನೆಮ್ಮದಿಯಾಗಿ. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಪ್ರಯತ್ನವನ್ನ 300 ಎಕರೆ ಜಾಗದಲ್ಲಿ ಇವತ್ತು ಬೆಂಗಳೂರಿನ ಕಸ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಾಯನರ ಅಕ್ಕಂಗರಿ ಎಲ್ಲ ತಿಳ್ಕೊಳ್ರಿ, ಒಂದು ದಿವಸಕ್ಕೆ 4,500 ಟನ್ ಬೆಂಗಳೂರು ಕಸ. ಆ 4,500 ಟನ್ನು ಎಲ್ಲ ಇಲ್ಲಿ ಬಂದು ಹಾಕೋದಕ್ಕೆ ಪ್ರಯತ್ನ. ಕೆಜಿಎಫ್ ಏನ್ ಮಾಡ್ತಾ ಇದ್ದೀರಿ? ನೀವು ಗೆದ್ದಿದ್ದೀರಿ, ನಿಮ್ಗೆ ಅಧಿಕಾರ ಇದೆ ಅಂತೇಳಿ ನಾನು ಇನ್ನೇನೋ ರೀತಿಯಲ್ಲಿ ನಾನು ಆವೇಶದಿಂದ ಮಾತಾಡಕ್ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ತಲೆಬಾಗಬೇಕು. ಆದ್ರೆ ನೀವು ಮಾಡ್ತಕ್ಕಂಥ ನಿಮ್ ಸರ್ಕಾರ ಕೆಜಿಎಫ್ ಅಲ್ಲಿ ಇರತಕ್ಕಂಥ ಜಾಗನೇ ಬೇಕಾ ನಿಮ್ಗೆ ಬೆಂಗಳೂರು ಕಸ ಹಾಕೋಕೆ? ಈ ಕೆಜಿಎಫ್ ಅಲ್ಲಿ ಇರ್ತಕ್ಕಂಥ ಜನ ಅಷ್ಟು ಅಮಾಯಕರ? ಇಲ್ಲಿರ್ತಕ್ಕಂಥ ಜನರು ಆರೋಗ್ಯವಾಗಿರೋದು ಬೇಡವಾ? ಇರೋರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದು ಬೇಡವಾ? ಮತ್ತೆ ಯಾವ ರೀತಿ ನೀವು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀರಿ? ಏನ್ ಮಾಡಿದೀರಿ ಅಂತ ನೀವು ಮಾತಾಡ್ತೀರಿ? ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು ನೋಡಿದೆ. ಈ ಕ್ಷೇತ್ರದ ಶಾಸಕರು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀನಿ ಮಾಧ್ಯಮದ ಮೂಲಕ. ನೀವು ಯಾರಿಗೆ ಕನ್ವಿನ್ಸ್? ಕೆಜಿಎಫ್ ಕ್ಷೇತ್ರ ಜನರಿಗೆ ನಾನು ಕಸ ತರ್ತೀನಿ, ನೀವು ಸಮಾಧಾನ ಇರ್ರಿ ಅಂತನಾ? ಇದು ಕನ್ವಿನ್ಸ್ ಮಾಡೋದ? ಮಾನ್ಯ ಶಾಸಕರೇ, ನೀವು 2ನೇ ಬಾರಿ ಆಯ್ಕೆ ಆಗಿದ್ದೀರಿ, ನಿಮಗೆ ಅಧಿಕಾರ ಇದೆ. ಈ ಕ್ಷೇತ್ರ ಜನ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ. ನೀವು ಇಲ್ಲಿ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಒಂದು ಕಡೆ ಆದ್ರೆ, ನೀವು ಕೂಡಲೇ ಹೋಗ್ಬೇಕು ಮುಖ್ಯ ಕಾರ್ಯದರ್ಶಿ ಬಾಗಿಲಲ್ಲೋ ಅಲ್ಲಿ ಒಳಗಡೆ ಕೂತ್ಕೊಂಡು ಬಾಗಿಲು ಬೀಗ ಹಾಕಿ ನೀವು ಅಲ್ಲಿ ಪ್ರತಿಭಟನೆ ಮಾಡಿ, ಮುಖ್ಯಮಂತ್ರಿಗಳ ಕಚೇರಿಗೆ ನುಗ್ಗಿ ಪ್ರತಿಭಟನೆ ಮಾಡಿ, ಸ್ವಾಮಿ ನಿನಗೆ ನಂದೊಂದು ಓಟ್ ಇದೆ, ಆ ಓಟ್ ಕೊಟ್ಟಿದ್ದು ಕೆಜಿಎಫ್ ಕ್ಷೇತ್ರ ಜನ, ನೀವಲ್ಲ, ಅದು ಕೂಡಲೇ ವಾಪಸ್ ತಗೊಳ್ಳಿ, ನಿಮ್ಮ ಅಧಿಕಾರಿಗಳಿಗೆ ಹೇಳಿ, ನೀವು ಮಾಧ್ಯಮದ ಮೂಲಕ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳಿ ಕೂತ್ಕೋಬೇಕಾಗಿತ್ತು. ಶಾಸಕರೇ, ಮಾಡಿದ್ದೀರಾ? ನಾವಿದು ಕೇಳಬಾರ್ದಾ? ಇದು ನಮ್ಮ ಹಕ್ಕಲ್ವಾ?
ನೀವು ಇಲ್ಲಿ KGF ಅಲ್ಲಿ 4 ಜನನ ಕರೆದು ಬಿಟ್ಟು ನೀವು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ, ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಿರಲ್ಲ. ಇಲ್ಲಿ ಯಾಕೆ ಹೇಳ್ತೀರಿ? ನಮ್ಮ ಮಾಧ್ಯಮದವರು ಇಲ್ಲಿ ನೀವು ಪ್ರೆಸ್ ಮೀಟ್ ಮಾಡ್ರಿ ಅಂತ ಹೇಳಿಲ್ಲ, ನಮ್ಮ ಕ್ಷೇತ್ರದ ಜನರು ಪ್ರೆಸ್ ಮೀಟ್ ಇಲ್ಲಿ ಮಾಡಿ ಅಂತ ಹೇಳಿಲ್ಲ. ಯಾವ ಸರ್ಕಾರ ರಾಜ್ಯದಲ್ಲಿ ಇದೆಯೋ ಆ ವಿಧಾನಸೌಧದ 3ನೇ ಮಾಡಿಯಲ್ಲಿ ಕೂತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಳಿ ಈ ಕ್ಷೇತ್ರದ ಜನರು ನಿಮ್ ತಂದೆ ಓಟ್ ಹಾಕಿದ್ರೆ ಲೋಕಸಭಾ ಸದಸ್ಯರಾಗುವಾಗ ಈ ಕ್ಷೇತ್ರದ ಜನ ಋಣ ಕೂಡ ನಿಮ್ ತಂದೆ ಮೇಲೆ ಇದೆ. ಹೋಗ್ರಿ ಇಬ್ರು ಕೇಳ್ರಿ, ಮಾಡಿದಿರಾ ಕೆಲಸ? ಮಾಡಿದೀರಾ? ಏನು ಮಾಡ್ಲಿಲ್ಲ. ದುರ್ದೈವ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಬಹುತೇಕ ನಮ್ಮ ಸಹೋದರರಿಗೆ ಕನ್ನಡದ ಪತ್ರಿಕೆ ಓದಿ ತಿಳ್ಕೊಳ್ಳಕ್ಕೆ ಬಹಳ ಕಷ್ಟ. ಅದನ್ನ ನೀವು ದುರುಪಯೋಗ ಮಾಡಿಕೊಂಡು ಈ ರೀತಿ ಅವರನ್ನ ಏಮಾರಿಸಿ ಅವರಿಗೆ ದಿಕ್ ತಪ್ಪಿಸಿ ಈ ರೀತಿ ಕೆಲಸಗಳು ಮಾಡ್ತಾ ಇದ್ದೀರಾ. ಸರಿನಾ? ನ್ಯಾಯನೇನ್ರಿ? ನೀವ್ ಹೇಳ್ಬೇಕು. ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ JDS ಅವರ ರಾಜಕೀಯ ಪಕ್ಷ ಉಪಯೋಗಕ್ಕಲ್ಲ, ಸಾರ್ವಜನಿಕವಾಗಿ KGF ಜನವನ್ನ ಕಾಪಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರದ MLA ಆಗಿದ್ದೀನಿ, ಆ ಕ್ಷೇತ್ರ ಜನ ಓಟ್ ಹಾಕಿದ್ದಾರೆ, ಮೊದಲು ಆದ್ಯತೆ ಆ ಜನರ ರಕ್ಷಣೆಗೋಸ್ಕರ ಅಂತೇಳಿ ನೀವು ಅಲ್ಲಿ ಹೋರಾಟ ಮಾಡ್ಬೇಕಾಗಿತ್ತು. ಸ್ವಾಮಿ, ನಾನು MLA ಆಗಿದ್ದವನು, ವಿಧಾನಸೌಧ ಒಳಗಡೆ ಏನ್ ನಡೀತದೆ, ಆಚೆ ಕಡೆ ಏನ್ ನಡೀತದೆ ಅಂತ ನನಗೂ ಸ್ವಲ್ಪ ಅರಿವಿದೆ. ಯಾವುದೇ ಒಬ್ಬ ವ್ಯಕ್ತಿಗೆ ದಿಢೀರ್ ಅಂತೇಳಿ ನೀವೇನು ಇವತ್ತೇ ಆಗ್ಬೇಕು ನಾಳೆ ಬೇಕನ್ನುವಂತ ವ್ಯವಸ್ಥೆ ಇಲ್ಲ. ಅದಕ್ಕೆ ಅವಕಾಶ ಬೇಕು. ಆದ್ರೆ ನಾವು ಇವತ್ತು ನೋಡಿದ್ವಿ, 1 ವಾರ ನೋಡಿದ್ವಿ, 2 ವಾರ ನೋಡಿದ್ವಿ, ತಿಂಗಳಾಯ್ತು. ಈ ರೀತಿ ಪ್ರಯತ್ನಗಳೇ ನಿಮ್ ಕಡೆಯಿಂದ ನಡೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಸರ್ವೆ ನಂಬರ್ 36ರಲ್ಲಿ 300 ಎಕರೆ ನೀವು ಗುರುತು ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ BBMP ಅಧಿಕಾರಿಗಳಿಗೆ ನೀವು ವರದಿಯನ್ನು ಕೊಟ್ಟಿದ್ದೀರೋ, ಈ ಕೂಡಲೇ ಈ ಕ್ಷೇತ್ರದ ತಾಲೂಕು ದಂಡಾಧಿಕಾರಿಗಳು ನಿಮ್ಮ ಮೇಲೆ ಹೊಣೆಗಾರಿಕೆ ಇದೆ. 32 ಇಲಾಖೆಗೆ ನೀವು ದಂಡಾಧಿಕಾರಿಗಳು, ಕೇವಲ ಒಂದು ಇಲಾಖೆಗಲ್ಲ, ನೀವು ಉತ್ತರವನ್ನು ಕೊಡಬೇಕು ಸಾರ್ವಜನಿಕವಾಗಿ. ಅಧಿಕಾರಿಗಳು ಸಾರ್ವಜನಿಕ ಟ್ಯಾಕ್ಸ್ ನಲ್ಲಿ ನೀವು ಸಂಬಳವನ್ನ ಪಡ್ಕೊಳ್ತಾ ಇದ್ದೀರಿ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ಆ ದುಡ್ಡಲ್ಲಿ ನಿಮ್ ಸಂಬಳ ಬರ್ತಾ ಇರೋದು. ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇಲ್ಲಿ ಕೇಳ್ತಾ ಇದ್ದಾರೆ ಜನ, ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಕಾರಣಕ್ಕೂ KGF ಅಲ್ಲಿ ಕಸ ಹಾಕಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಅವ್ರ ಪರವಾಗಿ ನಿಲ್ತೇವೆ, ಈ ಕ್ಷೇತ್ರದ ತಾಲೂಕು ಅಧಿಕಾರಿ ನಾನು ಅಂತ ಹೇಳ್ತಕ್ಕಂಥ ಮಾತನ್ನ ನೀವು ಮಾಧ್ಯಮದಲ್ಲಿ ಹೇಳ್ಬೇಕಾಗುತ್ತೆ ಅಧಿಕಾರಿಗಳೇ. ಶ್ರೀಕೋಟೆ ಬಾರ್ಡರ್ NGUರ್ಕೂರ್ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಕದ್ರಿಗಾನಕುಪ್ಪ ಸರ್ವೆ ನಂಬರ್ 3 ಇರ್ತಕ್ಕಂಥದ್ದು 5 ಎಕರೆ, ಒಟ್ಟು 25 ಎಕರೆ. ಕೂಕೊಂಡವಳೆ ಅಂತ ತೆಲುಗು ಕನ್ನಡನೇ ಮಾತಾಡ್ತಾವ, ನಾನು ದಯచేసి ಕನ್ನಡನೇ ಮಾತಾಡ್ತಾನೆ, ಅರ್ಥ చేసుకోಕ. ನಮ್ಮ ತಾಲೂಕಲ್ಲಿ ಏನ್ ನಡೀತದೆ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ಯಾರು ಅಮಾಯಕರು ಅಂತೇಳಿ ಎಲ್ಲರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಾವು ಯಾರು ಬಿಡಬಾರದು. ಅಲ್ಲಿ ಏನ್ ನಡೀತು? APMCಗೆ 25 ಎಕರೆ ಜಾಗ ಸರ್ಕಾರ ನಿಗದಿ ಮಾಡಿತು. ಆ 25 ಎಕರೆಯಲ್ಲಿ APMC ಮಾಡ್ಲಿಕ್ಕೆ ಜಾಗ ಸಮತಟ್ಟಿಲ್ಲ. ಆ ಸಮತಟ್ಟು ಮಾಡ್ಕೊಳ್ಳಕ್ಕೆ ಸಣ್ಣ ಪುಟ್ಟ ಕಲ್ಲುಗಳಿರೋದನ್ನ 585 ಮೆಟ್ರಿಕ್ ಟನ್ ಅನ್ನ ನೀವು ಅಲ್ಲಿ ಸಮತಟ್ಟು ಮಾಡಿ ಅಲ್ಲಿ ತೆಗೀರಿ ಅಂತ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಮಾನ್ಯ APMC ಇಲಾಖೆಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಪತ್ರಿಕಾ ಪ್ರಕಟಣೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದನ್ನ ತೆಗೀಲಿಕ್ಕೆ ಹರಾಜು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಕಾವೇರಹಳ್ಳಿ ದಶರಥ್ ರೆಡ್ಡಿ ಅನ್ನೋರಿಗೆ 585 ಟನ್ ಮಾತ್ರ ನೀವು ಸಮತಟ್ಟು ಮಾಡಿ ಇಲ್ಲಿ ಸ್ವಚ್ಛ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಟೆಂಡರ್ ಆಗಿದೆ. ಅವರು ಟೆಂಡರ್ ಭಾಗವಹಿಸಿ ಅವರು ಅದಕ್ಕೆ ಶುಲ್ಕವನ್ನ ರಾಯಲ್ಟಿಯನ್ನ ಕಟ್ಟಿ ಅವರನ್ನ ತೆಗೆದುಕೊಂಡಿದ್ದಾರೆ. ಇವತ್ತೇನ್ ನಡೀತದೆ? ದಶರಥ್ ರೆಡ್ಡಿ ಅವರು ಲೂಟಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ಕೋಲಾರದ ಪಿಳ್ಳೇಗೌಡ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂತ ದುರ್ಗತಿ ಎಂತದಂತ ಹೇಳಿದ್ರೆ ನನಗೆ ಬಹಳ ನೋವಿನಿಂದ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ರಾತ್ರಿ ಹಗಲು ದುಡಿದು ನಮ್ಮ ಶಾಸಕ ಗೆಲ್ಲಬೇಕು ಅಂತೇಳಿ ಯಾರ್ಯಾರು ಕಷ್ಟಪಟ್ರು ಅವ್ರಿಗೆಲ್ಲರಿಗೂ ಕೊಟ್ಟಿರೋದೇನು ಅದು ನನಗೆ ನೋವು. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಎದುರಿಸ್ತೀವಿ, ಚುನಾವಣೆ ಬಂದಾಗ ಆ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತೇಳಿ ಹೋರಾಟ ಮಾಡಿದ್ರಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು, ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು, ಅವ್ರ ಪರಿಸ್ಥಿತಿ ಏನಾಗಿದೆ? ಕೋಲಾರದಲ್ಲಿ ಪಿಳ್ಳೇಗೌಡ್ರು ಅಂತ ಯಾರು ನನಗೆ ಗೊತ್ತಿಲ್ಲ, ಪ್ರಾಂಶುಪಾಲರಿಂದ ಭಾರ್ಗವ್ ಪ್ರಾಂಶುಪಾಲ್, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಒಬ್ಬ ಪ್ರಿನ್ಸಿಪಾಲ್, ಇಷ್ಟೂ ಜನ ಸೇರಿ
ಸುಮಾರು 5,000 ಟನ್ ಅಲ್ಲಿ ಖನಿಜವನ್ನು ಎತ್ಬಿಟ್ಟಿದ್ದಾರೆ, ಗ್ರಾನೈಟ್. ಸುಮಾರು 5,000 ಟನ್ನು. ಇವ್ರಿಗೆ ಎತ್ತಬೇಕಂತ ಆದೇಶ ಕೊಟ್ಟಿರೋದೆಷ್ಟು? 585 ಟನ್ ಬಂಧುಗಳೇ. ಇವ್ರು ಎತ್ತಿರೋದೆಷ್ಟು? ಆ 585 ಟನ್ ಎತ್ತಬೇಕಂತ ಯಾರು ಅಧಿಕಾರಿಗಳು ಬಂದು ಗುರುತು ಮಾಡಿದ್ರು, ಆ ಪ್ರತಿ ಕಲ್ಲಲ್ಲೂ ನಂಬರ್ ಹಾಕಿದ್ದಾರೆ. ಆ ಕಲ್ಲುಗಳು ಇಲ್ಲೇ ಇವೆ, ಅದನ್ನ ಎತ್ತಿಲ್ಲ, ಅದಿಲ್ಲೇ ಇದೆ. ಯಾರನ್ನ ಹೇಳಿದ್ರೆ ಇನ್ನೇ ಈ ಕಡೆ ಒಂದಪ್ಪ ನಿಂಗೆ ಎತ್ತలేదు, ನಿನ್ ಎತ್ತವರೆಗೂ మేము ಪೈಯಲ್ಲೇ ಅಂತ ಹೇಳ್ತಾರೆ. ಅದ್ರ ಎತ್ತರದ್ ಯಾವುದು? ಬೇರೆ ಕಲ್ಲುಗಳು. 5,000 ಟನ್ನು. ನನಗೆ ಗೊತ್ತಿಲ್ಲ ಅದಕ್ಕೆ ನಿಗದಿತ ಬೆಲೆ ಎಷ್ಟಂತ. ಅಂದಾಜು ನಾನು ಕೆಲವರನ್ನ ಕೇಳಿದೆ, ಸುಮಾರು 30 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಖನಿಜವನ್ನ ಲೂಟಿ ಮಾಡಿದ್ದಾರೆ. ವೀರೋಡ್ಗೆ ಮಾಡಿದ್ದಾರೆ, ಕೃಷ್ಣಗಿರಿಗೆ ಮಾಡಿದ್ದಾರೆ, ಇದು ನಮ್ಮ ಮಾಲೂರ್ಗ್ ಮಾಡಿದ್ದಾರೆ, ಜಿಗಣಿ ಕಾರ್ಖಾನೆಗಳಿಗೆ ಮಾಡಿದ್ದಾರೆ. ಇವರು 4 ಜನ. ನಾನು ಯಾಕೆ ಬಹಿರಂಗವಾಗಿ ಇಷ್ಟ ಹೆಸರುಗಳು ಹೇಳ್ತೀನಿ ಅಂತೇಳಿ ನೀವು ಕೇಳಬಹುದು ಮಾಧ್ಯಮದ ಸ್ನೇಹಿತರು. ಆಮೇಲೆ ಸರ್ ಅದಕ್ಕೆ ಏನ್ ಆಧಾರ ಇದೆ ಅಂತೇಳಿ ಆಧಾರನ ಹುಡುಕ್ತಾನೆ ಹೋಗ್ತಾ ಇದ್ದೀನಿ ನಾನು ದಿನಾನು ಕೂಡ. ಅಧಿಕಾರಿಗಳು ಪತ್ರ ಬರ್ದಿದ್ದೀನಿ, APMC ಅಧಿಕಾರಿಗಳು ಕೇಳ್ತಾ ಇದ್ದೀನಿ, ಅವರು ಪತ್ರ ಕೊಡೋಕೆ ತಡಬಾಡಿಸ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಇವತ್ತು ಬಹಳ ಅಡ್ವಾನ್ಸ್ ಟೆಕ್ನಾಲಜಿ, ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ. ಈ 4 ಜನರ ಟವರ್ ಲೊಕೇಶನ್ ನೀವು ಹಾಕ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಗಣಿ ಭೂವಿಜ್ಞಾನ ಅಧಿಕಾರಿಗಳು, ಇವ್ರು 4 ಜನರು ರಾತ್ರಿ 12 ಗಂಟೆ ಆದ್ರೂ ಅಲ್ಲೇ ಇರ್ತಾರೆ. ಟವರ್ ಲೊಕೇಶನ್ ತಗೊಂಡು ಎಲ್ಲಾರ್ದು ಅಲ್ಲೇ ಇರ್ತಾರೆ, ಆ ಜಾಗದಲ್ಲೇ ಇರ್ತಾರೆ. ಇವ್ರು ಮಾಡಬೇಕು ಅಂತೇಳಿ ಎಲ್ಲೂ ಕೂಡ ಇವರು ಕಾರ್ಯಾದೇಶ ಕೊಟ್ಟಿಲ್ಲ. 1,000 ಟನ್ ಖನಿಜ ಇದೆ. ರಾತ್ರಿ ಅದನ್ನ ಲೂಟಿ ಮಾಡ್ತಾರೆ. ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಕೆಲಸ ಮಾಡೋದು. ರಾತ್ರಿ 12 ಗಂಟೆ ಮೇಲೆ ಲಾರಿಗಳು ತಕೊಂಡ್ಬಂದು ಎಲ್ಲ ಕಡೆ ಸಾಗಾಟ. ಯಾಕೆ ಈ ಮಾತನ್ನು ಹೇಳ್ತೀನಿ ಯೋಚನೆ ಮಾಡಿ. ಈ ರಾಜ್ಯದ ಸಂಪತ್ತನ್ನ, ಈ ಕ್ಷೇತ್ರದ ಸಂಪತ್ತನ್ನ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ನಾವು ಸುಮ್ಮನೆ ಕೂತ್ಕೋಬೇಕೇನೋ? ನಾವು ಕೇಳಬಾರ್ದ? ಇದು ನಮ್ಮ ಮಕ್ಕಳಲ್ವಾ? ಅದಕ್ಕೆ ಬಂದಿದ್ದೀವಿ ಪ್ರತಿಭಟನೆ ಮಾಡಕ್ಕಿಲ್ಲಿ. ಇನ್ನ ಸರ್ವೆ ನಂಬರ್ 2 ಈಗ RTO ಆಫೀಸ್ ಕಟ್ತಾ ಇದ್ದಾರೆ. ಅದರ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನೂ ಕೂಡ ಇದೆ. 5 ಎಕರೆ ಜಾಗ 2023ರಲ್ಲಿ ಕಂದಾಯ ದಾಖಲೆಗಳಲ್ಲಿ ನಮೂದಾಗುತ್ತೇನಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಮತ್ತು ಇನ್ನುಳಿದ ಚಟುವಟಿಕೆಗಳನ್ನ ಮಾಡಲಿಕ್ಕೆ 5 ಎಕರೆಯನ್ನ ನಾವು ಮೀಸಲಿರಿಸಿದ್ದೇವೆ ಅಂತೇಳಿ. ಆದ್ರೆ ನೀವು ದಾಖಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಬರೆದಂತ ಮಹಾಪುರುಷನ ಹೆಸರಲ್ಲಿದ್ದಂತ ಜಮೀನನ್ನ ನೀವು ತೆಗೆದಾಕಿದ್ದೀರಿ ಅಂತ ಹೇಳಿದ್ರೆ, ಈ ಒಳಗಡೆ ಕೂತಿರ್ತಕ್ಕಂಥ ತಹಸೀಲ್ದಾರ್ ಅವರು, ನೀವು ತಹಸೀಲ್ದಾರ್ ಆಗಬೇಕಾದ್ರೆ, ಇಲ್ಲ ಕೆಲಸಕ್ಕೆ ಸೇರ್ಬೇಕಾದ್ರೆ ನಿಮಗೆ ಕೊಟ್ಟಂತ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ತಾತ, ನಿಮ್ಮಪ್ಪ, ನಿಮ್ಮ ಮುತ್ತಾತ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ನಾವು ಕೇಳಬಾರ್ದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿದ್ದಂತ ಜಮೀನನ್ನ ಯಾಕೆ ನೀವು ತೆಗೆದ್ರಿ? ಯಾವ ಉದ್ದೇಶಕ್ಕೆ ತೆಗೆದ್ರಿ ನೀವು? ನಾನು ಕೂಡ ಮೈಕ್ ಹಿಡ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಇದಕ್ಕೆ ಕೊಟ್ಟಂತ ಧೈರ್ಯ ಮತ್ತೆ ನಮಗೆ ಕೊಟ್ಟಂತ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಮೀಸಲು ಕ್ಷೇತ್ರ, ಅದಕ್ಕಾಗಿ ನಮ್ಮ ಒತ್ತಾಯ ಇದೆ, ಅದಕ್ಕಾಗಿ ನಮ್ಮ ಪ್ರತಿಭಟನೆ. ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಅವರ ಹೆಸರಲ್ಲಿ ಮತ್ತೆ ತಿರುಗಿ ನೀವು ಪಾಣಿ ಮತ್ತು ಮಿಟೇಷನ್ ಅಲ್ಲಿ ನೀವು ಕುಂಡಿಸ್ಬೇಕು ಅವರ ಹೆಸರನ್ನ. ಸರ್ಕಾರ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾವುದೇ ಇರ್ಲಿ, ಅವರ ಹೆಸರಲ್ಲಿ ಸ್ಮಾರಕ ಮಾಡಬೇಕು ಅಂತೇಳಿ ನೀವು ನಿಗದಿ ಮಾಡಿದ ಮೇಲೆ ಆ ಜಮೀನನ್ನು ಯಾಕೆ ತೆಗೆದ್ರೆ? ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೆದಿರ್ತಕ್ಕಂತ ಒಂದು ರೀತಿಯಲ್ಲಿ ನೀವು ಅದನ್ನ ಯಾರಿಗಾದ್ರೂ ಪರಭಾರೆ ಮಾಡಕ್ಕೆ ಅದ್ರ ಉದ್ದೇಶ ಇದೆಯೇನೋ? ಇದು ನಮ್ಗೆ ಸಂಶಯ ಕಾಣೋದಿಲ್ವಾ? ನಮ್ಗೆ ಅನುಮಾನ ಬರೋದಿಲ್ವಾ? ಇದು ನಮ್ಮ ಒತ್ತಾಯ. ಬಳಗಿರಿ ಗ್ರಾಮದ ಸರ್ವೆ ನಂಬರ್ 78, 79ರಲ್ಲಿ ನೀವು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸಲು ನೀವು ಗಣಿ ಮತ್ತು ಭೂ ವಿಜ್ಞಾನಿಕೆ ಇಲಾಖೆ ಅಧಿಕಾರಿಗಳು ಅನುಮತಿ ಕೊಟ್ಟಿದ್ದೀರಿ. ಆ ಸುತ್ತಮುತ್ತಲು ಇರ್ತಕ್ಕಂಥ ರೈತರು ಬೆಳೆ ನಾಶ ಆಗ್ತಾ ಇದೆ. ಈಗಲೇ ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ರಸಗೊಬ್ಬರಗಳನ್ನ ಸಾಲ ಮಾಡಿ ತಂದಾಕಿದ್ದೀವಿ, ಜೀತಗಾರರಾಗಿದ್ದೀವಿ, ಸಾಲಗಾರರಾಗಿದ್ದೀವಿ. ಇವತ್ತು ನಮ್ಮ ಕುಟುಂಬ ಬೀದಿ ಪಾಲಾಗ್ತಾ ಇದೆ.
ಅಂತ ಮಧ್ಯದಲ್ಲಿ ಇವತ್ತು ಈತ ಗಣಿಗಾರಿಕೆಯನ್ನ ತಂದು ಕೊಡ್ತಾ ಇದ್ರಲ್ಲ, ನಾವ್ ಎಲ್ಲೋ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾರೆ ರೈತರುಗಳು ಬಂಧುಗಳೇ. ಯಾವ ರೈತರ ಮೇಲೆ, ಯಾವ ಬಡವರ ಮೇಲೆ, ದಲಿತರ ಮೇಲೆ, ಹಿಂದುಳಿದವರ ಮೇಲೆ ಪ್ರಮಾಣ ಮಾಡಿ ಅವರನ್ನ ರಕ್ಷಣೆ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತೇಳಿ ನೀವು ಓಟ್ ತಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್, ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ, ಅವ್ರ ಸಮಾಧಿ ಮೇಲೆ ಸರ್ಕಾರ ಮಾಡ್ತಾ ಇದ್ದೀರಿ. ನಾವ್ ಕೇಳ್ಬಾರ್ದ? ಹೇಳ್ರಿ. ಮತ್ತೆ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಏನೇನ್ ನಡೀತದೆ ಅಂತಕ್ಕಂಥ ಸಬ್ಜೆಕ್ಟ್ ಇವತ್ತು ನಮ್ಮ ಮುಂದೆ ಇಲ್ಲ. ಮುಂದೆ ನಿಮ್ಗೆಲ್ಲರನ್ನು ಕರೆದು ಅದನ್ನು ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವು ಕೇಳ್ತಾ ಇದ್ದೀವಿ, ನಗರಸಭೆಯಲ್ಲಿ 24.5% ಅಲ್ಲೋ ನಗರೋತ್ಥಾನದಲ್ಲೋ ನೀವು ಕೋಲಾರದ ಭರತನವ್ರಿಗೆ ನಾ ಯಾಕೆ ನಗರಸಭೆ ಮುಂದೆ ಕೇಳ್ಬೇಕಾಗಿತ್ತು, ಇಲ್ಲ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಗರಸಭೆಗೂ ತಹಸೀಲ್ದಾರೇ ದಂಡಾಧಿಕಾರಿ. ಅದೆಲ್ಲೂ ಕುಪ್ಪಮಲ್ಲಿ ಇಲ್ಲ, ಕೃಷ್ಣಗಿರಿಯಲ್ಲಿ ಇಲ್ಲ, ಇಲ್ಲೇನೆ ಇರೋದು. ಅದಕ್ಕೆ ಅದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. 5 ಕೋಟಿಯನ್ನ ಬೀದಿ ದೀಪಗಳು ಅಳವಡಿಸೋದಕ್ಕೆ ಅವರಿಗೆ ಮಂಜೂರು ಮಾಡಿದ್ದಾರೆ. ಪಾರದರ್ಶಕ KTTP ಆಕ್ಟ್ ಪ್ರಕಾರ ನಡೆದೇ ಇಲ್ಲ. ಒಂದು ಲೈಟ್ ಅವ್ರು 10,000 20,000 ರೂಪಾಯಿ ಬಿಲ್ ಮಾಡಿದ್ರೆ ಗೊತ್ತಿಲ್ಲ, ಸಿಗೋದು 2,000 3,000 ರೂಪಾಯಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಆಗಲೂ ದರೋಡೆ ನಡೀತಾ ಇದೆ ನಗರಸಭೆಯಲ್ಲಿ. ಇಲ್ಲಿ ನಮ್ಮ ನಗರಸಭೆ ಸದಸ್ಯರು ಪಾಂಡ್ಯನ್ ಹೇಳ್ತಾ ಇದ್ರು, ಅವ್ರ ಮಾತು ಯಾರು ಕೇಳ್ತಾರೋ ಅವ್ರು ಮಾತ್ರ ಕೆಲಸ, ಮಿಕ್ಕಿದವ್ರಿಗೆ ಯಾರಿಗೂ ಏನು ಕೆಲಸ ಇಲ್ಲ. 35 ನಗರಸಭೆ ಸದಸ್ಯರಿಗೂ ಇವತ್ತು ಯಾವ್ದು ಕೂಡ ಗೌರವ ಕೊಡ್ತಾ ಇಲ್ಲ. ಅವರ ವಾರ್ಡ್ಗಳಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಅವರು ಒತ್ತು ಕೊಡ್ತಾ ಇಲ್ಲ ಅಂತಕ್ಕಂಥ ಆರೋಪ ದಿನನಿತ್ಯ ಮಾಡ್ತಾನೆ ಇದ್ದಾರೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಗುತ್ತಿಗೆದಾರರ ಪರಿಸ್ಥಿತಿ ಏನಾಗಿದೆ? ಅದು ಕಾಂಗ್ರೆಸ್, ಬಿಜೆಪಿ, JDS ಅಂತಲ್ಲ, ಗುತ್ತಿಗೆದಾರರ ಕಷ್ಟ ಇವತ್ತು ಅವರು ಹೇಳ್ಕೊಳ್ಳಾಗದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಬೆಂಗಳೂರಿಂದ ಕರ್ಕೊಂಡ್ಬರ್ತಾರೆ, ಕೋಲಾರಿಂದ ಕರ್ಕೊಂಡ್ಬರ್ತಾರೆ. ಯಾಕೆ KGF ಅಲ್ಲಿ ಗುತ್ತಿಗೆದಾರ ಇಲ್ವೇನೋ? ಅದು ಕಾಂಗ್ರೆಸ್ ಆಗ್ಲಿ ಪರವಾಗಿಲ್ಲ, ನಮ್ಗೇನು ಚಿಂತೆ ಇಲ್ಲ. ನಾನಂತೂ ಗುತ್ತಿಗೆದಾರನಲ್ಲ, ನನ್ ಕೆಲಸನೂ ಮಾಡಲ್ಲ. ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನ್ಯಾಯನಾ? ಸಾಲಗಳು ಮಾಡ್ಕೊಂಡಿದ್ದಾರೆ, ಬಡ್ಡಿಗಳು ಕಟ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಅವ್ರಿಗೂ ಇದು ಆಗ್ಬೇಕಾಗಿದ್ದೇನೆ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ರಾತ್ರಿ ಆಗಲೆಲ್ಲ ದುಡಿದ್ರು ಅವ್ರು ಅಧಿಕಾರಕ್ಕೆ ಬರ್ಲಿ ಅಂತ. ಈಗ ಅವರೇ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ನಾನು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ, ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನೀವು ಬನ್ನಿ, ನಿಮ್ಮ ಹೆಸರು ಯಾರ ಹೆಸರು ಹೇಳೋದಿಲ್ಲ, ನೀವು ಯಾರ ಕೈಲಾದ್ರೂ ಕೊಟ್ಟು ಕಳಿಸಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಉರ್ಗಂಪೇಟೆಯಿಂದ ನೀವು ಸ್ವಾಮಿನಾಥಪುರಂ ರೋಡ್ ಹೋಗುವಂತ ದಾರಿಗೆ 25 ಲಕ್ಷ 30 ಲಕ್ಷ ಹಣವನ್ನ ಇದೇ ತಾಲೂಕಿನ ಒಬ್ಬ ಗುತ್ತಿಗೆದಾರ ಕೈಲಿ ಬಂಡವಾಳ ಹಾಕ್ಸಿ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕ್ಷೇತ್ರದ ಶಾಸಕರು ಹೇಳಿ ಅವ್ರ ಕೈಲಿ 30 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಸಿ ಗುತ್ತಿಗೆ ಬೇರೆಯವ್ರಿಗಾದ್ಮೇಲೆ ಇಲ್ಲ ಇಲ್ಲ ಅವರೇ ಮಾಡ್ಕೊಂಡ್ಲಿ, ನೀನ್ ಮಾಡೋದ್ ಬೇಡ ಅಂತೇಳಿ ಏನಾಗ್ಬೇಕು? 30 ಲಕ್ಷ ಹಾಕ್ತವ್ರು. ಅವ್ರಿಗೆಲ್ಲ ಹೋಗ್ಬೇಕು. ಈ ರೀತಿ ಒಂದಲ್ಲ ಎರಡಲ್ಲ ನಗರಸಭೆ ಮುಂದೆನೂ ಕೂಡ ಪ್ರತಿಭಟನೆ ಮಾಡ್ತೀವಿ. ಈ ಅನೇಕ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ ಎಲ್ಲಾ ಮುಖಂಡಗಳ ಜೊತೆಗೂಡಿ ಸಂಘ ಸಂಸ್ಥೆಗಳು ಸೇರಿಕೊಂಡು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನನ್ಗೆ ಒತ್ತಾಯ ಇದೆ, 36ನೇ ಸರ್ವೆ ನಂಬರ್ ಅಲ್ಲಿ 300 ಎಕರೆ ಜಾಗವನ್ನ ಒಂದು ಸುತ್ತಿನ ಮಾತುಕತೆ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿಕೆ ಕೊಟ್ಟಿರೋದನ್ನ ವಾಪಸ್ ತೆಗೆದುಕೊಂಡು, ಅವರು ಬೇಕೋ ಬೇಡ ಅಂತ ಹೇಳ್ತಾರೋ ಗೊತ್ತಿಲ್ಲ, ಮುಖ್ಯ ಕಾರ್ಯದರ್ಶಿಗಳು, BBMP ಅಧಿಕಾರಿಗಳು. ಆದ್ರೆ ನೀವು ಈ ಜಿಲ್ಲಾಧಿಕಾರಿಗಳು, ಈ ತಾಲೂಕಿನ ದಂಡಾಧಿಕಾರಿಗಳು, ನೀವ್ ಹೇಳಿ, ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಅದಕ್ಕೆ ಬಿಡೋದಿಲ್ಲ. ಹಂಗಾಗಿ ನಾವು ಕಾನೂನು ಸುವ್ಯವಸ್ಥೆ ಹದಗೆಡೋದಕ್ಕೆ ನಾವು ಕಾರಣರಾಗೋದಿಲ್ಲ. ಇಲ್ಲಿ ಜಾಗ ಇಲ್ಲ ಅಂತೇಳಿ ಪತ್ರ ಬರದೇ ಬಿಡಿ. ನೀವು ನಿಮ್ಮನ್ನೇನು ಎಲ್ಲೂ ವರ್ಗಾವಣೆ ಮಾಡಲ್ಲ, ಮಾಡಿದ್ರು ಕೂಡ ಎಲ್ಲ ಇನ್ನೊಂದ್ ಕಡೆ ಹಾಕ್ತಾರೆ. ನಿಮ್ಗೆ 60 ವರ್ಷ ಕೆಲಸ ಇದ್ದೇ ಇರ್ತದೆ. ನಾವಾದ್ರೆ 5 ವರ್ಷಕ್ಕೆ ಒಂದ್ಸರಿ ಜನಗಳ ಹತ್ರ ಹೋಗ್ಬೇಕು. ನಿಮ್ಗೆ 60 ವರ್ಷ ಸಂಬಳ ಸಿಕ್ಕತ್ತೆ. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನೀವು ಮೀಸಲಿಟ್ಟಂತ 5 ಎಕರೆ ಜಮೀನೇನಿದೆ ಸರ್ವೆ ನಂಬರ್ 2ರಲ್ಲಿ, ಕೂಡಲೇ ನೀವು ಅದೇ ಹೆಸರಿಗೆ ಮತ್ತೆ ನೀವು ಪಾಣಿಯನ್ನ ಮಿಟೇಷನ್ ತರಬೇಕು. ಆಮೇಲೆ ಕಲ್ಲು ಗಣಿಗಾರಿಕೆ ಆಗ್ತಕ್ಕಂಥದ್ದನ್ನ ಗಣಿಗಾರಿಕೆ ಲೂಟಿಕೋರಿದಾರೋ ಅವರ ವಿರುದ್ಧ ಗಣಿ ಇಲಾಖೆಯ ಕಾನೂನಡಿಯಲ್ಲಿ ನೀವು ಕೂಡಲೇ ದಾಖಲಿಸಬೇಕು. ಇದು ನೀವು ಕ್ರಮ ತೆಗೆದುಕೊಳ್ಬೇಕು. ನಮ್ದು ಒತ್ತಾಯ ಇದೆ. ಹಗಲು ದರೋಡೆ ಮಾಡಿದ್ದಾರೆ, ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಒತ್ತಾಯ.
ಬಳಗೇರಿನಲ್ಲಿ ನಡೀತಕ್ಕಂಥ ಅದನ್ನ ವಾಪಸ್ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ರೈತರಿಗೆ ನೀವು ಅವರ ನೆಮ್ಮದಿಯಾಗಿ ಬದುಕಲಿಕ್ಕೆ ನೀವು ವಾತಾವರಣವನ್ನ ಕಲ್ಪಿಸಬೇಕು. ನಗರಸಭೆಯಲ್ಲೂ ಕೂಡ ನೀವು ತಾಲೂಕು ದಂಡಾಧಿಕಾರಿಗಳು ತಿಳಿಸಿ ಆಯುಕ್ತರಿಗೆ ಇದರ ಅವ್ಯವಹಾರ ನಡೀತದೆ ಅಂತೇಳಿ ಪ್ರತಿಭಟನೆ ಆಗ್ತಾ ಇದೆ, ಅದಕ್ಕೆ ತನಿಖೆ ಆಗಲಿ, ಕೂಡಲೇ ನಿಲ್ಲಿಸಿ ಅಂತ ನಿಮ್ಮ ಕಡೆಯಿಂದ ವರದಿ. ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಇದೇನಾದ್ರು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಇನ್ನೂ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ರೆ, ಕಾನೂನು ಚೌಕಟ್ಟಲ್ಲೂ ಕೂಡ ನಿಮ್ಮನ್ನು ಪಾರ್ಟಿ ಮಾಡಿ ನಾವು ಕಾನೂನು ಚೌಕಟ್ಟು ಹೋರಾಟಕ್ಕೆ ಹೋಗ್ತೀವಿ. ದಾಖಲೆಗಳು ನಮ್ಗಿದೆಲ್ಲ, ಸಂಕ್ಷೇಮ ಯಾಕೆ ಇಲ್ಲಿ ಸೇರ್ತೀವಿ ಅನ್ನೋದು ಇದರ ದಾಖಲೆ ಇದೆ. ಆಮೇಲೆ ಎಲ್ಲೆಲ್ಲಿ ಏನ್ ನಡೀತಾ ಇದೆ ದಾಖಲೆಗಳು ಕೂಡ ಸಂಗ್ರಹಿಸಿದ್ದೇವೆ. ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ, ಕ್ರಮ ತೆಗೆದುಕೊಂಡಿದ್ದ ಬಗ್ಗೆ ನಮಗೆ ನೀವೇನಾದ್ರೂ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಪತ್ರದ ಮೂಲಕ ನಾವು ಕಾನೂನು ಚೌಕಟ್ಟಲ್ಲಿ ನಿಮ್ಮನ್ನು ಕೂಡ ಭಾಗಿ ಮಾಡಿ ನಾವು ಅದಕ್ಕೂ ಹೋರಾಟವನ್ನ ಮಾಡ್ತೇವೆ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಮಾಡಿದ್ದೇವೆ. ಕೆಜಿಎಫ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ನಿಮ್ ಜೊತೆಗಿರ್ತೇವೆ. ಯಾವ ಕಾರಣಕ್ಕೂ ನಿಮ್ಗೆ ತೊಂದರೆ ಆಗೋದಕ್ಕೆ ಬಿಡಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಭರವಸೆಯನ್ನು ಕೊಡ್ತೀವಿ ಬಂಧುಗಳೇ. ಕೋಲಾರಿಂದ ಇಲ್ಲಿ ಈ ಕ್ಷೇತ್ರದಲ್ಲಿ ಸಾರ್ವಜನಿಕ ಬಂಧುಗಳು ಮತದಾರರು ಗೆಲ್ಲಿಸಿದಂತ ಪರಿಣಾಮ ಕೋಲಾರಲ್ಲಿ ಇವತ್ತು ಆಡಳಿತ ನಡೀತಾ ಇದೆ. ಇಲ್ಲಿ ಏನ್ ನಡಿಬೇಕಾದ್ರೂ ಅಲ್ಲಿ ಹೋಗಿ ಲೆಟರ್ ತರಬೇಕು ನೀವು. ತಹಸೀಲ್ದಾರ್ ಗೊತ್ತಿಲ್ಲ ನನಗೆ, ಪಾಪ ಯಾರೋ ಹೇಳಿದ್ದೇನ ನಾನು ತಹಸೀಲ್ದಾರ್ಗೆ ಹೇಳ್ತೀನಿ ಅಷ್ಟೇ, ನಾನೇನ್ ಕಣ್ಣಲ್ಲಿ ನೋಡಿಲ್ಲ. ತಹಸೀಲ್ದಾರ್ ಹತ್ರ ಏನಾರ ಕೆಲಸ ಆಗ್ಬೇಕಂತ ಈ ಕ್ಷೇತ್ರ ಜನರಿಗೆ ಅಲ್ಲಿಂದ ಫೋನ್ ಬರ್ಬೇಕು ಅಂತ ಎಲ್ಲವೂ ಸ್ಕಾಲರ್ಶಿಪ್ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥದ್ದು, ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳು ನಿಂತೋಗಿದೆ. ಈಗ ನೀವು ಬೀದಿ ಪಾಲಾಗಿದ್ದೀರಿ, ಅಕ್ರಮಗಳು ನಡೀತಾ ಇದೆ, ನಿಮಗೆ ಅನುಕೂಲಗಳು ಆಗ್ತಾ ಇಲ್ಲ. ನಗರಸಭೆ ಆಯುಕ್ತರುಗಳು ಕೂಡ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ನಮ್ಮ ನಗರಸಭೆ ಸದಸ್ಯರುಗಳಿಗೆ ಕೋಲಾರಿಂದ ಅದು ಆದೇಶ ಬರಬೇಕು ಅನ್ನೋದು ಹೇಳ್ತಾರೆ. ಗೊತ್ತಿಲ್ಲ, ತಿಳ್ಕೊಂಡು ಹಂತ ಹಂತವಾಗಿ ನಾವು ಹೋರಾಟಗಳನ್ನು ರೂಪಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿ, ಇಷ್ಟೊತ್ತು ನೀವು ನಮ್ಮ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ಸಹಕರಿಸಿ ನಾವೆಲ್ಲರೂ ಮಾತಾಡಿದ ಮಾತುಗಳನ್ನು ನೀವು ಕೇಳಿ ಹೋರಾಟಕ್ಕೆ ನಾವಿದ್ದೀವಿ ಅನ್ನುವಂತ ಮಾತನ್ನು ನೀವು ಹೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಒಂದು ನಮ್ಮ ತಾಲೂಕು ಕಚೇರಿ ಮುಂದೆ ಕೆಜಿಎಫ್ ತಾಲೂಕಿನಲ್ಲಿ ಆಗುತ್ತಿರುವ ಒಂದು ಅಕ್ರಮಗಳ ಬಗ್ಗೆ ಮತ್ತೆ ಬಿಜೆಪಿ ಮತ್ತು ಜನತಾ ದಳದಿಂದ ಒಂದು ಪ್ರೊಟೆಸ್ಟ್ ತಾಲೂಕು ಕಚೇರಿ ನಾನು ಕೇಳಿಸ್ಕೊಂಡೆ. ಮತ್ತೆ ಈಗ ಆ ಮನವಿನಲ್ಲಿ ಇರುವುದರಲ್ಲಿ ನಾನು 36 ಹೈಸಂದ್ರ ಗ್ರಾಮದ ಸರ್ವೆ ನಂಬರ್ ಬಿಬಿಎಂಪಿ ನಲ್ಲಿ ಕಸ ವಿಲೇವಾರಿಗೆ ಅನ್ನೋ ಘಟಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಈಗಾಗಲೇ ನಾನು ಖಂಡಿತ ಸ್ಪಷ್ಟೀಕರಣ ಎಲ್ಲ ಪೇಪರ್ನಲ್ಲೂ ಕೊಟ್ಟಿದ್ದೇನೆ, ಮತ್ತೆ ಮಾಧ್ಯಮ ಮಿತ್ರರಿಗೂ ಕೊಟ್ಟಿದ್ದೇನೆ. ಯಾವುದೇ ಪ್ರಸ್ತಾವನೆ ನಮ್ಮ ಕಡೆಯಿಂದ ಹೋಗಿಲ್ಲ, ಹೋಗೋದು ಇಲ್ಲ ಅಂತ ಮೊನ್ನೆ ಸಂಘ ಸಮಸ್ಯೆಗಳು ಬಂದಾಗ ನಾನು ಹೇಳಿದೆ ಮೇಡಮ್. ಖಂಡಿತ ಕೆಜಿಎಫ್ ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಯ ಒಂದು ಕಸವನ್ನು ಹಾಕುವಂತ ಒಂದು ಜಮೀನು ಕೊಡುವಂತ ನಮ್ಮ ಕಂದಾಯ ಇಲಾಖೆಯಿಂದ ಖಂಡಿತ ಅದು ನಡೆಯೋದಿಲ್ಲ ಅಂತ ಈಗ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೇನೆ. ನಮ್ಮ ಕಡೆಯಿಂದ ಅದು ಆಗಲ್ಲ. ಒಂದು ನೆಕ್ಸ್ಟ್ ನೀವು ಬಳಗೇರಿಯಲ್ಲಿ ಅನಧಿಕೃತವಾಗಿ ಮೈನ್ಸ್ ಕಡೆ ಹೋಗಿ ಅನುಮತಿ ಕೊಟ್ಟಿದ್ದೀರಾ ಮೈನ್ಸ್ಗೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಈಗಲೇ ಬೇಕಾದ್ರೆ ನಾನು ಪತ್ರಗಳು ಕೊಡ್ತೇನೆ. ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ತುಂಬಾ ಮನೆಗಳಿದೆ, ಕೆರೆ ಇದೆ, ದೇವಸ್ಥಾನ ಇದೆ, ರೇಷ್ಮೆ ಬೆಳೆಗಳಿದೆ. ಇಲ್ಲಿ ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಈಗಾಗಲೇ ನಾನು ಮೈನ್ಸ್ ಅವರಿಗೆ ಲಾಸ್ಟ್ ಮಂತನೇ ನಾನು ನನ್ನ ಕಡೆಯಿಂದ ಪತ್ರವನ್ನು ಬರೆದ್ಬಿಟ್ಟಿದ್ದೀನಿ. ಅಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಬರೆದಿದ್ದೇನೆ. ಇದರಲ್ಲಿ ಆಯ್ತು. ಮತ್ತೆ ಇದೊಂದು ಅಂಬೇಡ್ಕರ್ ಭವನ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಇದನ್ನ ಜಿಲ್ಲಾಧಿಕಾರಿಗಳು ಮೊನ್ನೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಚರ್ಚಿಸಿದ್ವಿ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನ್ ಕ್ರಮ ಕೈಗೊಳ್ತೀವಿ ಅಂತ ಖಂಡಿತ ನಿಮ್ಗೆ ಹೇಳ್ತೇವೆ. ಅದಕ್ಕೆ ಜಾಗ ನಿಮ್ಗೆ ಕೊಡೋ ಬಗ್ಗೆ ಅದ್ರ ಬಗ್ಗೆ ಪ್ರಸ್ತಾವನೆ ನಡೀತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ನಾನು ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಮತ್ತೆ ಈಗ ಲೈಟ್ಸ್ ಬಗ್ಗೆ ನಗರಸಭೆಗೂ ಕೊಟ್ಟಿದ್ದೀರಾ, ಅದು ನಾನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತೆ ನಾನು ಪತ್ರ ಬರೀತೀನಿ ಅದನ್ನ. ಮತ್ತೆ ಇನ್ನೊಂದು ಹೇಳಿದೀರಾ ಗಡಿಗಾನ ಕೊಟ್ಟದ್ದು, ಇದು ಅಷ್ಟೇ ಮೈನ್ಸ್ ಅಂಡ್ ಜಿಯೋಲಜಿ ಕಡೆಯಿಂದ ಎಪಿಎಂಸಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಮಾಹಿತಿ ತಗೊಂಡು ಈಗ ಕೊಟ್ಟಿರೋ ಮನವಿನೂ ಹೊರಗೆ ಬರೆದು ಅದರಲ್ಲಿ ಏನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ನಾನು ಅವರಿಗೆ ಚರ್ಚಿಸಿ ಪತ್ರವನ್ನು ಸಹ ಬರೀತೀನಿ ಅಂತ ಇದನ್ನ ನಾನು ಹೇಳ್ತೇನೆ. ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಾವು ಧನ್ಯವಾದಗಳನ್ನ ಸಾರ್ವಜನಿಕರಿಗೆ ಅರ್ಪಿಸಲೇಬೇಕಾಗುತ್ತೆ. ಒಂದು ಕಸ ಹಾಕೋಕ್ಕೆ ಬಿಡೋದಿಲ್ಲ, ನಾನು ಪತ್ರವನ್ನು ಬರೆದು ಬಿಡ್ತೀನಿ ಅಂತ ಹೇಳಿದರೆ ಅವರಿಗೆ ಧನ್ಯವಾದ. ಬಳಗೇರಿಯಲ್ಲೂ ಇದೆ ಹೇಳಿದರೆ ಅದಕ್ಕೂ ಅವ್ರು ಬದ್ಧರಾಗಿದ್ದೀವಿ, ಪತ್ರನೂ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ತುಂಬಾ ಸಂತೋಷ. ಹೀಗಿರ್ಬೇಕು ಅಧಿಕಾರಿಗಳಂದ್ರೆ. ನಮ್ಗೆ ಬಹಳ ಖುಷಿ ಆಗುತ್ತೆ ಯಾರನ್ನ ಇರ್ಲಿ. ಆದ್ರೆ ಇನ್ನೊಂದಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪರಿಶೀಲಿಸಿ ಅನ್ನುವಂತ ಪದ ಬರಲೇಬಾರ್ದು. ತಕ್ಷಣ ಅವ್ರ ಹೆಸರಲ್ಲಿ ಏನಿದೆ ಬರೀರಿ, ಬೇರೆ ಯಾವ ಕೆಲಸನೂ ಒಂದು ತಡೆ ಮಾಡ್ರಿ. ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಒಳ್ಳೆ ಅಧಿಕಾರಿಗಳಂತೇಳಿ ನಮ್ಮ ಮಾಧ್ಯಮ ಸ್ನೇಹಿತರು ಕೆಲವರೆಲ್ಲ ಹೇಳ್ತಾ ಇದ್ರು ಸಾರ್ವಜನಿಕರಿಗೆ. ಇದು ಸಾರ್ವಜನಿಕ ತಾವು ಕಮಿಟ್ ಆಗಿ, ನಿಮ್ಗೆ ಯಾರು ಏನು ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಆರೋಪನೂ ಮಾಡಲ್ಲ, ನಿಮ್ಗೆ ಯಾವ ರೀತಿ ನಾವು ವಿರೋಧನೂ ಮಾಡಲ್ಲ. ನಾವು ಕೂಡ ನಿಮ್ ಪರವಾಗಿ ನಿಲ್ತೇವೆ. ಕಾರಣ ಏನಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಇದ್ದಂತ ಜಮೀನ ತೆಗೆದಿರೋದನ್ನ ಮತ್ತೆ ಅಲ್ಲೇ ಇರ್ಲಿ ಅಂತೇಳಿ ಸಾರ್ವಜನಿಕ ಉಪಯೋಗಕ್ಕೆ. ನಮಗೆ ಯಾರಿಗೋ ನೀವು ಒಂದ್ ಸೈಟ್ ಕೊಡಿ, 1 ಎಕರೆ ಕೊಡಿ ಅಂತ ನಾವು ಕೇಳೋದೇ ಇಲ್ಲ. ಹಂಗಾಗಿ ದಯಮಾಡಿ ಈ ಮಾತನ್ನ ನೀವು ಹೇಳಲೇಬೇಕು. ಇದು ನಮ್ಮ ಆಗ್ರಹ ಇದೆ. ನೊಂದಂತವ್ರು ತಾವು ಹೆಣ್ಮಕ್ಳಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆಯಲ್ಲಿ ಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ ಮೀಸಲಾತಿ ಇಲ್ಲ, ಸರಿಸಮಾನವಾದ ಹಕ್ಕು ಸಿಕ್ಕಿಲ್ಲ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದಂತ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮ್ಮ ಪರವಾಗಿ ಅವರು ಹೋರಾಟ ಮಾಡಿದ್ದಾರೆ. ಅವ್ರ ಹೆಸರಿಗೆ ಮತ್ತೆ ಉಳಿಸಿ. ಆ ವಿಚಾರದಲ್ಲಿ ಪರಿಶೀಲನೆ ಬೇಡ ಅನ್ನೋದು. ಆಯ್ತು, ನಾನು ಒಂದೇ ಹೇಳಕ್ ತಂದಿದ್ದೀನಿ ಅಂತಂದ್ರೆ, ಅದು ಅವಾಗ ಸದಸ್ಯರು ಓವರ್ಲ್ಯಾಪ್ ಆಗಿತ್ತಂತ ಸರ್ಕಾರ ಮಟ್ಟದಲ್ಲಿ ಆಗಿರೋದು. ಅದಕ್ಕೆ ಒಂದ್ಸ ಅಲ್ಲಿಂದ ರದ್ದಾಗಿರೋದ್ರ ಬಗ್ಗೆ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಮತ್ತೆ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಇದೆ ಅಂತ ಅಷ್ಟೇ ಹೇಳಿದ್ದು. ಮೈನ್ಸ್ ಬಗ್ಗೆ ತಾವು ಅಧಿಕಾರಿಗಳು ಸರ್ಕಾರದ ಡ್ಯೂಟಿ ಇದ್ದಾಗ ತಾವು ಹೋಗಿ ಮಾಡಿರ್ತೀರಿ. ಅವ್ರು ತಿಳಿಸಿದ್ದಾರೆ. ರಾತ್ರಿ ಹೊತ್ತು ಸಾಗಾಟ ಮಾಡ್ತಾರೆ, ಈಗಾಗಲೇ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಧಿಕಾರಿಗಳು ಗಮನಕ್ಕೆ ಬಂದ್ರು ಸುಮ್ಮನೆ ಇದ್ರು ಅಂತ ಆರೋಪ ಬರ್ತದೆ. ಯಾಕೆ ಸುಮ್ಮನೆ ಆಗಿ ಇದಕ್ಕೆ ನೀವು ಕೂಡಲೇ ಅದಕ್ಕೆ ದಯಮಾಡಿ ನೀವು ಇವತ್ತು ಕ್ರಮ ತಗೊಳ್ಳಿ. ಹೆಂಜಿ ಉಲ್ಕೂರ್ ಸಂಬಂಧಪಟ್ಟಂಗೆ ಗದರಗಾನಕ್ಕೆ ಹೋಗೋದು ಹೇಳಿದಿರೋ, ಇದನ್ನ ನಾನು ಮೈನ್ಸ್ ಅಂಡ್ ಜಿಯಾಲಜಿ ಹತ್ರ ನಾನು ಯಾಕಂದ್ರೆ ಪರ್ಮಿಷನ್ ಕೊಟ್ಟು ನಮ್ಮಿಂದ ಇಲಾಖೆಗೆ 25 ಎಕರೆನ APMCಗೆ ಗೋಮಾಳ ಜಮೀನ ಕೊಟ್ಟಿದೀವಿ ಸುಮಾರು ಒಂದು 2-3 ವರ್ಷಗಳ ಹಿಂದೆನೆ. ಸೊ ಹಾಗಾಗಿ ಮೈನ್ಸ್ ಅವರು ಈಗ ಕಲ್ಲಿನ ಬಗ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮೈನ್ಸ್ ಅವ್ರ ಹತ್ರ ಚರ್ಚೆ ಮಾಡ್ತೀನಿ ಅದನ್ನ. ಮತ್ತೆ ಈಗ ಸ್ಟಾಪ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಿದೆ. ಈಗ ಇವ್ರು ಹೇಳ್ತಾ ಇರೋದ್ರ ಬಗ್ಗೆ, ಈಗ ಏನು ಹೇಳ್ತಾ ಇದಾರೆ ಅಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಖಂಡಿತ ಉಪನಿರ್ದೇಶಕರು ಭೂವಿಜ್ಞಾನ ಇಲಾಖೆ ಅವ್ರ ಬಗ್ಗೆ ಅವ್ರ ಹತ್ರ ಈಗ ಇವಾಗ್ಲೇ ಚರ್ಚೆ ಮಾಡ್ತೀನಿ ಅಂತ ಹೇಳಿ. ನೀವು ಅವ್ರಿಗೆ ಅವ್ರ ಹೆಸರಲ್ಲೇ ಮಾಡ್ಬೇಕು ಜಾಗ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ರ ಪರವಾಗಿ ಚರ್ಚೆ ಇದೆ ಅಂತ ಹೇಳಿ ತುಂಬಾ ಸಂತೋಷ. ಕೂಡಲೇ ಅದ್ರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಬೇಡಿ. ಯಾಕಂದ್ರೆ ಇದು ಮೀಸಲು ಕ್ಷೇತ್ರ, ಸುಮಾರು 80% ದಲಿತರೇ ಇರ್ತಕ್ಕಂಥದ್ದು, ಹಿಂದುಳಿದವರು ಇರ್ತಕ್ಕಂಥ ಪ್ರದೇಶ. ಮುಂದಿನ ತೀರ್ಮಾನಗಳಲ್ಲಿ ನೀವು ಜಾಗ ಇಟ್ಟು ಹೋದ್ರೆ ಇವ್ರಿಗೋಸ್ಕರ ಏನಾದ್ರು ಅದಕ್ಕೋಸ್ಕರ ಅದನ್ನ ಮಾಡಿ ಅಂತೇಳಿ ಖಂಡಿತ. ಈಗ ಏನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಏನ್ ಕ್ರಮ ಕೈಗೊಳ್ತೀನಿ ಅಂತ ಸಂಬಂಧಪಟ್ಟವ್ರಿಗೆ ನಾನು ಅದ್ರ ಬಗ್ಗೆ ರೈಟಿಂಗ್ ಅಲ್ಲಿ ಕೊಡ್ತೇನೆ. ಈಗ ಇವತ್ತಿನ ಪ್ರತಿಭಟನೆ ನಾವು ನಮ್ಮ KGF ತಾಲೂಕಿನ ದಂಡಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಬೇಕಂತೇಳಿ ಈಗ ಮಾಡಿದ್ದೇವೆ. ನಾವೇನೇನು ಅವ್ರ ಮುಂದೆ ಒತ್ತಾಯಗಳನ್ನಿಟ್ಟಿದ್ವೋ ಅದರ ಎಲ್ಲ ವಿಷಯಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಆಗಿರ್ತಕ್ಕಂಥದ ಮತ್ತೆ ಮರುಕಳಿಸಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವರ ಅಭಿನಂದನೆಗಳನ್ನ ತಿಳಿಸ್ತೀವಿ. ನಮ್ಮ ಉದ್ದೇಶ ಇಷ್ಟೇ ಇತ್ತು, ಎಲ್ಲಿ ನಮ್ಗೆ ಬೆಂಗಳೂರು ಕಸ ಇಲ್ಲಿ ಬಂದು ಬಿದ್ದೋಗುತ್ತೋ ತಗೊಂಡು ಹಾಕ್ಬಿಡ್ತಾರೇನೋ ಒಂದು ಆತಂಕ. ಆದ್ರೆ 300 ಎಕರೆಯಲ್ಲಿ ಪ್ರತಿದಿನ 4,500 ಟನ್ನು ಇಲ್ಲಿ ಗೊಬ್ಬರ ಬಂದು ತಂದಾಕ್ತಾರೆ, ಕಸ ತಂದಾಕ್ತಾರೆ ಅಂತ ಹೇಳಿದ್ರೆ ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಗೆ ಇದು ವಿಸ್ತಾರ ಆಗತ್ತೆ. ಆಮೇಲೆ ಅಂತರ್ಜಲ ಏನಾಗುತ್ತೆ, ಕುಡಿಯೋಕ್ ನೀರು ಆಗಲ್ಲ, ಆಮೇಲೆ ಬಟ್ಟೆ ಹೋಗೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ಇಲ್ಲಿ ಜೀವರಾಶಿಗಳು ಬದುಕಲ್ಲ, ಜನಸಾಮಾನ್ಯರು ಆರೋಗ್ಯ ಸರಿ ಇರಲ್ದ ಕಾರಣ ನಾವು ಈಗಲೇ ಎಚ್ಚೆತ್ಕೊಂಡು ಇದನ್ನ ಪ್ರತಿಭಟನೆ ಮಾಡೋದ್ರ ಮೂಲಕ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇತ್ತು. ಈಗ ಅದನ್ನು ಮಾಡೋದಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ 5 ಎಕರೆ ಜಮೀನು ಅದನ್ನ ಮೀಸಲಿಟ್ಟಂತ ಜಾಗವನ್ನ ಅದನ್ನ ತೆಗೆದು ಬಿಟ್ಟಿದ್ದಾರೆ ಕಂದಾಯ ದಾಖಲೆಗಳಲ್ಲಿ. ಮತ್ತೆ ಅವ್ರ ಹೆಸರಲ್ಲಿ ಇಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಬಳಗಿನ ಸರ್ವೆ ನಂಬರ್ 78, 79ರಲ್ಲಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದನ್ನ ವಾಪಸ್ ತಗೊಳ್ತೀವಿ ಅನ್ನೋದನ್ನು ಕೂಡ ಭರವಸೆ ಕೊಟ್ಟಿದ್ದಾರೆ. ವಿಕೋಟೆ ಭಾಗದಲ್ಲಿ 25 ಎಕರೆ APMCನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಿನನಿತ್ಯ ರಾಜಾರೋಷವಾಗಿ 16 ಕೋಟಿ ಹಣ ಲೂಟಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ ನಾವು ಕೂಡಲೇ ನಿಲ್ಲಿಸಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನಗರಸಭೆಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ನಾವು ಗಮನಿಸ್ತೀವಿ, ನಾವು ಪತ್ರ ಬರಿತೀವಿ, ಅದನ್ನು ತಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ನಾವು ಅವ್ರ ಪತ್ರ ಕೊಡ್ಲಿ, ಏನ್ ನಡೀತದ ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮದವ್ರ ಮೂಲಕ ನಡೆದಂತ ವಿಷಯಗಳನ್ನ ಮತ್ತೆ ತಿರುಗಿ ನಾವು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಬಂದ್ರೆ ನಿಮ್ಮೆಲ್ಲರಿಗೂ ತಿಳಿಸಿ ನಾವು ಆಮೇಲೆ ಮಾಡ್ತೀವಿ. ಅಲ್ಲ, ಈಗ ಪ್ರಥಮವಾಗಿ ಅವರು ಈ ಪ್ರಾರಂಭದಲ್ಲಿ ITA ಬುಕ್ ಮುಂಚೆ 300 ಎಕರೆಯಲ್ಲಿ ಕಸ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ, ಜಾತ್ಯತೀತ ಜನತಾ ದಳ, ಸಂಘ ಸಂಸ್ಥೆಗಳು, ಸಾರ್ವಜನಿಕರು ನಾವೆಲ್ಲರೂ ಕೂಡ ವಿರೋಧ ಮಾಡಿದ್ವಿ, ನಿಲ್ಲಿಸಿ ಅಂತ ಹೇಳಿದ್ವಿ.
IT ಹಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಮಾಡಿದಾಗ ನಿಮ್ಗೆಲ್ಲರೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಮತ್ತೆ ಮಾಧ್ಯಮದ ಮೂಲಕ ಮಾತಾಡಿ ಜನರಿಗೆ ತಿಳಿಸೋಣ. KGF ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.